ಮೋದಿ ಖಾಲಿ ಚಂಬು ಕೊಟ್ಟಿದ್ರಂತೆ ಕಾಂಗ್ರೆಸ್ ಅವ್ರು ತಿಳ್ಕೊಂಡಿದ್ದಾರೆ. ಹಳ್ಳಹಳ್ಳಿಲೂ ಕೊಳಾಯಿ ಹಾಕ್ಬಿಟ್ಟು ನೀರು ಕೊಟ್ಟು ಚಂಬಲ್ಲಿ ನೀರು ತುಂಬಿಸಿದ್ದಾರೆ, ಮತ್ತು ಬಿಂದಿಗೆ ನೀರು ತುಂಬಿಸಿದ್ದಾರೆ, ಗ್ಯಾಸ್ ಕೊಟ್ಟು ಗ್ಯಾಸನ್ನು ತುಂಬಿಸಿದ್ದಾರೆ, ಹೈವೇ ರೋಡ್ಸ್ ಮಾಡಿದ್ದಾರೆ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳು ಮಾಡಿದ್ದಾರೆ, ಮತ್ತು 5 kg ಅಕ್ಕಿ ಕೊಡ್ತಾ ಇದ್ದಾರೆ. ಅದನ್ನು ಕಾಂಗ್ರೆಸ್ ಅವರು ಅವ್ರದ್ದು ಅಂತ ಹೇಳ್ಕೊಂಡು ಅವ್ರ ಖಾಲಿ ಚಂಬಿಗೆ ನಮ್ಮಕ್ಕಿ ಹಾಕತ್ತಾ ಇದ್ದಾರೆ ಅವರು. ಎಲ್ಲ ಮೋದಿ ಎಲ್ಲ ಪ್ಲಸ್ಸೇ ಮಾಡಿರೋದು. ಮೋದಿ ವಿರುದ್ಧವಾಗಿ ಸುಮ್ಮನೆ ಇವ್ರು ಏನು ಇವ್ರು ಯಾವುದೋ ಪ್ರೀ ಭಾಗ್ಯ ಕೊಟ್ಬಿಟ್ಟು ಅದನ್ನೇ ಹೇಳ್ಕೊಂಡು ಖಾಲಿ ಅಂತ ಅವ್ರು ಈ ಪ್ರೀ ಭಾಗ್ಯ ಕೊಟ್ಬಿಟ್ಟು ಬೇರೆ ಎಲ್ಲದರಲ್ಲೂ ಎಲ್ಲರಿಗೂ ಹೊರೆ ಹಾಕಿದ್ದಾರೆ. ಕರೆಂಟ್ ಬಿಲ್ 3 ರೂಪಾಯಿ ಎಕ್ಸ್ಟ್ರಾ ಮಾಡಿದ್ದಾರೆ. 1 ಕ್ವಾರ್ಟರ್ ಎಣ್ಣೆ ಬಂದ್ಬಿಟ್ಟು 100, 200 ರೂಪಾಯಿ, 300 ರೂಪಾಯಿ ಕಾಸ್ಟ್ಲಿ ಎಣ್ಣೆ ಮಾಡಿದ್ದಾರೆ. ಬಡವ್ರು ಕುಡಿಯೋದನ್ನ 50 ರೂಪಾಯಿ ಮಾಡಿದ್ದಾರೆ. ಇವ್ರ ಚಂಬುಗೆ ಈ ಚಂಬು ತುಂಬಿಸಿ ಬೇರೆ ಚಂಬನ್ನು ಖಾಲಿ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್ಕಾರ. ಅದರಿಂದ ಸಿದ್ದರಾಮಯ್ಯ ಸರ್ಕಾರ ಎಲ್ಲ ಸುಳ್ಳು ಮಾಹಿತಿ ಕೊಟ್ಟು ಜನಗಳನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಏನಂತ ಹೇಳ್ತೀರಂತ ರಾಜಕಾರಣಿಗಳಿಗೆ ಈ ಥರ ಒಂದು ವಿಷಯಗಳನ್ನ ಹಬ್ಬಿಸ್ತಾರೆ ಅವರಿಗೆ, ಅಂದ್ರೆ ಜನಗಳಿಗೆ ಪಾಪ ಬಡ ಜನಗಳಿಗೆ ಏನೋ ಗೊತ್ತಾಗಲ್ಲ, ಏನೋ ಕೊಡ್ತಾ ಇದ್ದಾರೆ ಅನ್ನೋ ಆಸೆ ಎಲ್ಲಿಂದ ಕೊಡ್ತಾ ಇದ್ದಾರೆ ಅಂತ ಜನಗಳಿಗೆ ಅರ್ಥ ಆಯ್ತಲ್ಲ ಅಷ್ಟೇ. ಜನಗಳದ್ದು ಏನು ಪಾಪ ಅವ್ರೇನು ಯಾರು ಕೊಟ್ಟರು ಈಸ್ಕೊತಾರೆ. ಒಂದು ದುಡ್ಡು ಅದು ಇದು ಸಿಕ್ಕಾಪಟ್ಟೆ ಚಲಾವಣೆ ಮಾಡಿ ದುಡ್ಡು ಇದು ಮಾಡ್ತಾ ಇದ್ದಾರೆ. ಏನಂದರೆ ಮೋದಿ ಮಾಡ್ತಾ ಇರೋದು ನೆಕ್ಸ್ಟು ನಮ್ಮ ದೇಶ ಉಳಿಬೇಕು, ನಮ್ಮ ದೇಶ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮೊದಲನೇದಾಗಬೇಕು ಅನ್ನೋದು ಮೋದಿ ಆಸೆ. ಸರ್ ಒಂದಷ್ಟು ಜನ ಮೋದಿ ಮಾಡ್ತಿರೋದೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರುಗಳಿಗೆ ಈ ರೋಡ್ ಮಾಡೋದಿರ್ಬೋದು, ಇದೆಲ್ಲ ಬಡವರು ಅಷ್ಟು ಇಲ್ಲ, ಬಡವರೇ ತಾನೇ ರೋಡಲ್ಲಿ ಓಡಾಡೋದು. ಅದೇ ಶ್ರೀಮಂತರೆಲ್ಲರೂ ಫ್ಲೈಟಲ್ಲಿ ಓಡಾಡೋದು. ಇವ್ರು ಸುಮ್ಮನೆ ಜನಗಳು ದಿಪ್ಸಕ್ಕೆ ಈ ಥರ ಹೇಳ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಕೆಲಸ ಮಾಡೋದು ಮೋದಿ. ಮತ್ತೊಮ್ಮೆ ಮೋದಿ ಚಂಬು ಖಾಲಿ ಚಂಬು ಕೊಟ್ಟಿಲ್ಲ, ಇವ್ರು ಖಾಲಿ ಚಂಬು ಕೊಟ್ಬಿಟ್ಟು ಮೋದಿಯಿಂದ ತುಂಬಿಸ್ತಾವ್ರೆ. ಮೋದಿ ತುಂಬಿರೋದನ್ನ ಇವ್ರು ಖಾಲಿ ಅಂತ ಹೇಳ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಸರ್ ಅವ್ರು ಇರೋದೇ ಆರೋಪ ಮಾಡೋಕ್ಕೆ. ಮೋದಿ ಅವ್ರ ಕೆಲಸ ಮಾಡೋರು ಕಂಡ್ರೆ ಇವ್ರಿಗೆ ಯಾವುದೂ ಆಗಲ್ಲ. ಅವ್ರು ಎಲ್ಲರೂ ಹೇಳೋದು ಅವ್ರು ಏನು ಮಾಡಿದ್ರು ಸರಿ ಇಲ್ಲ ಅಂತಲೇ ಹೇಳ್ತಾರೆ. ಅಂಥವ್ರಿಗೆ ಏನು ಹೇಳ್ತೀರ ನೀವು ಅಲ್ವಾ? ಇವ್ರು 70 ವರ್ಷ ಸರ್ಕಾರ ಮಾಡಿದ್ರಲ್ಲ, ಏನು ಮಾಡಿದರು? ಎಲ್ಲರಿಗೂ ಚಂಬು ಕೊಟ್ಟರು. ಈಗ ಇವ್ರು ಚಂಬು ಬಗ್ಗೆ ಹೇಳ್ತಾರಲ್ಲ, ಇವ್ರು ಏನು ಕೆಲಸ ಮಾಡಿದ್ದಾರೆ ಹೇಳಿ ಹೋಗಲಿ? ಯಾವ ಕೆಲಸ ಮಾಡಿದ್ದಾರೆ? ಫ್ರೀ ತೊಗೊಂಡು ಎಲ್ಲರೂ ಬರ್ಬಾದ್ ಬಿದ್ವಿ, ರೋಡಿಗೆ ಬಂದಿದ್ದಾರೆ ಎಲ್ಲರೂ. ಫ್ರೀ ಎಲ್ಲ ತೊಗೊಂಡು ರೋಡಿಗೆ ಬಿದ್ದಿದ್ದಾರೆ. ಕೆಲಸ ಎಲ್ಲ ರೋಡ್ರಲ್ಲಿ ಕುಡ್ಕೊಂಡು ಬಿದ್ದಿದ್ದಾರೆ. ಅಂಥವ್ರೆಲ್ಲ ಏನು ಮಾಡ್ತೀರಾ ನೀವು? ಫ್ರೀ ಯಾರು ಕೇಳಿದ್ದಾರೆ ಇವ್ರನ್ನ ಕೊಡು ಅಂತ ಕೇಳಿದ್ರಾ? ಅವ್ರು ಅಚ್ಚುಕಟ್ಟಾಗಿ ಅಷ್ಟು ಗೌರ್ಮೆಂಟ್ ನೀಟಾಗಿ ಕೆಲಸ ಮಾಡ್ತಾರೆ. ಎಲ್ಲ ಕಡೆ ಇಮೇಜ್ ಇಟ್ಕೊಂಡು ಬಂದಿದ್ದಾರೆ, ಇಮೇಜ್ ತೋರಿಸ್ತಾವ್ರೆ ಎಲ್ಲ ಕಡೆ. ಇನ್ನೂ ಅದನ್ನ ನಾಚಿಕೆ ಆಗ್ತಾಯಿಲ್ಲ ಅಲ್ಲಿ ಇವ್ರಿಗೆ. ಒಂದು ತಿಳುವಳಿಕೆಯಿಂದ ಹಾಕ್ಕೊಂಡು ಒಳ್ಳೆ ವ್ಯಕ್ತಿ ಕೆಲಸ ಮಾಡ್ತಾನಂದರೆ ಅವ್ರಿಗೆ ನಾವು ಎಂಕರೇಜ್ ಮಾಡಬೇಕು. ಅವ್ರಿಗೆ ಕಾಲು ಹೇಳಕ್ಕೆ ನೋಡ್ತಾರೆ ಇವರು. ಯಾವ ಥರ ಹೇಳ್ಬೇಕು ಇವ್ರಿಗೆ? ಇನ್ನು ಯಾವ ಭಾಷೆನಲ್ಲಿ ಹೇಳ್ಬೇಕು ಇವ್ರಿಗೆ? ಮತ್ತು ಚಂಬು ಗಿಂಬು ಅಂತ ಹೇಳ್ತಾರೆ. ಚಂಬು ಕೊಟ್ಟರೆ ಎಲ್ಲ ಖಾಲಿ ಮಾಡೋದಾರೆ ಇವರು. ಸುಮ್ಮನೆ ಅವ್ರ ಮೇಲೆ ಹೇಳ್ತಾರೆ ಚಂಬು ಅಂತ. ನೋಡಿ, ಈ ಸರ್ಕಾರ ಬಂದಮೇಲೆ ಎಲ್ಲರೂ ಚಂಬೆ. ಮೋದಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಯಾರು ಮಾತಾಡೋ ಅವಶ್ಯಕತೆನೇ ಇಲ್ಲ. ಅವ್ರಿಗೆ ಯಾವನು ಮಾತಾಡ್ತಾ ಅವ್ರಿಗೆ ಇದನ್ನೇ ಇಲ್ಲ. ಅಂಥ ಒಳ್ಳೆ ವ್ಯಕ್ತಿಗೆ ಈ ಥರ ಆರೋಪಗಳು ಏನಕ್ಕೆ ಮಾಡ್ತಿದ್ರು? ಅದು ಹೊಟ್ಟೆ ಕಿಚ್ಚು ಸರ್. ಇವ್ರು ಚೆನ್ನಾಗಿ ಮಾಡ್ತಾರಲ್ಲ, ಇವ್ರು ಮಾಡಲ್ಲ. ಇವರೆಲ್ಲ ಜಂಕೊಂಡು ಮನೆಗೆ ಹೋಗ್ತಾರೆ. ಓಕೆ, ಅವರು ದೇಶಕ್ಕೆ ಮಾಡ್ತಾರೆ. ಇವರೆಲ್ಲನೂ ತೊಗೊಂಡು ಮನೆಗೆ ಹೋಗಿ ಇವತ್ತು 300 ಇದೆ, 1000 ಕೋಟಿಗಿದೆ ತೋರಿಸ್ತಾರೆ. ಅವ್ರದ್ದು ಯಾವ್ದಾರು ತೋರಿಸಿ ನೋಡೋಣ. ತೋರಿಸಿ, ಯಾರಿಗೆ ತೋರಿಸ್ತಾರೆ ಅವರು? ಈಗ ಅವರು ಎಲ್ಲಿ ಮಾಡಿದ್ದೀನಿ ನಾನು ದುಡ್ಡು ಎಷ್ಟಿದೆ ಅಂತ ಯಾವತ್ತೋ ತೋರಿಸಿದ್ದಾರೆ ಯಾರಿಗಾದ್ರು? ಇಲ್ಲ. ಜನಗಳ ಮೇಲೆ, ದೇಶದ ಮೇಲೆ ಏನಾದರೂ ಮಾಡಿದ್ದೀನಿ ಅಂತ ಇಂಥ ಅದು ಏನು ಎಲ್ಲದರಲ್ಲಿ ತೋರಿಸಿದ್ದಾರೆ. ನಿಮ್ಮ ಮೀಡಿಯಾದಲ್ಲೇ ತೋರಿಸಿದ್ದಾರೆ. ಇವ್ರು ಏನು ಮಾಡಿದ್ದಾರೆ? 70 ವರ್ಷ ಮಾಡಿದಾರಲ್ಲ, ಯಾವ್ದು ತೋರಿಸಿದ್ದಾರೆ? ತೋರಿಸಿ. ಏನು ತೋರಿಸಿದ್ದಾರೆ ಇವರು? ಏನು ಮಾಡಲ್ಲ. ಇವರೆಲ್ಲ ಎತ್ಕೊಂಡು ಹೋಗೋದೆ, ಕಳ್ತನ ಮಾಡೋದೇ. ಇವರು ಕಳ್ಳರು. ಈ ಕಾಂಗ್ರೆಸ್ನವ್ರು ಇದ್ದಾರಲ್ಲ, ಎಲ್ಲ ದೊಡ್ಡ ಕಳ್ಳರೇ ಇವರು. ಈಗ ಎಷ್ಟಿದ್ರು ಸಾಕಾಗಲ್ಲ. ದೇಶ ಮಾರ್ಬಿಟ್ಟು ಬೇಗ ಹೋಗ್ಬಿಡೋಣ ಅಂತ ಕಾಯ್ತಾ ಕೂತವ್ರೆ. ಇವಾಗ ಒಂದು 25 ಗ್ಯಾರಂಟಿ ಬೇರೆ ಕೇಂದ್ರದಿಂದ ಕೊಟ್ಟಿದ್ದಾರೆ. ಅವೆಲ್ಲ ಎಲ್ಲ ಬಿಡಿ. ಆ ಗ್ಯಾರಂಟಿ ಇಲ್ಲಿ ಕೊಟ್ಟಿರೋ ಗ್ಯಾರಂಟಿಗಳಿಗೆ ಹಾಳಾಗೋಗಿದ್ದಾರೆ. ಇನ್ನು 25 ಗ್ಯಾರಂಟಿ ಕೊಟ್ಟರೆ ದೇಶ ಅಂತೂ ಬೇಗ ತಿಳುವಳಿಕೆ ಇರೋರು ಎಚ್ಚೆತ್ಕೊಂಡು ಓಟ್ ಏನಾದರೂ BJPಗೆ ಹಾಕಿದರೆ ದೇಶ ಉಳಿಯುತ್ತೆ. ಇಲ್ಲ ಅಂದರೆ ಬೇರೆ ದೇಶದವ್ರು ಕೊಟ್ಬಿಟ್ಟು ನಾವಲ್ಲಿ ಬೀದಿ ಪಾಲಾಗಿ ಏನೋ ದೇಶ ಬಿಟ್ಟು ಹೊರಡಬೇಕು. ರಾಜಕಾರಣಿಗಳಿಗೆ ಏನು ಹೇಳ್ತೀರಾ ನೀವು? ಇಂಥವ್ರಿಗೆ ಹೇಳ್ಬೇಕಂದ್ರೆ ನನ್ನ ಭಾಷೆಯಲ್ಲಿ ನಾನು ಒಳ್ಳೆ ಭಾಷೆನೇ ಹೇಳ್ತೀನಿ. ಇಂಥವ್ರನ್ನ ಫಸ್ಟ್ ಆಫ್ ಆಲ್ ಸೇರಿಸಲೇಬಾರ್ದು, ಉಗಿದು ಓಡಿಸ್ಬೇಕು. ಸೇರಿಸಲೇಬಾರ್ದು. ಇಂಥ ರಾಜಕಾರಣ ಅಂತಲೇ ಹೇಳಬಾರ್ದು. ಹೇಳ್ತೀನೋ ನನ್ನ ಮಕ್ಕಳು ಅನ್ಬೇಕು ಇವ್ರಿಗೆ. ಹೀಗೆ ಹೇಳಬೇಕು ಇವ್ರಿಗೆ. ಅಂಥ ಭಾಷೆ, ಒಳ್ಳೆ ಭಾಷೆ ಹೇಳಬಾರ್ದು ಇವರಿಗೆ. ಇವರೆಲ್ಲ ತಿನ್ನೋಕ್ಕೆ ಬಂದಿರೋದು. ಯಾರು ಹೆಂಡತಿ ಸಾಯಲಿ, ಯಾರ ಮಗಳು ಸಾಯಲಿ,
ಅವ್ರಿಗೇನು ನೋಯೋದೇ ಇಲ್ಲ ಅವ್ರಿಗೆ. ಅವ್ರ ಮನೆಗೆ ಅವ್ನ ಹೆಂಡತಿ ಅವ್ನ ಮಕ್ಕಳಿಗಾದಾಗ ನೋವು ಜಾಸ್ತಿ ಗೊತ್ತಾಗೋದು ಅವ್ರಿಗೆ. ಹಾಂ ಹಾಂ ಕೇಳಿ ಹೆಂಗೆ ಯಾಕೆ ಈ ಥರ ಮಾಡ್ತಾರೆ ಇವ್ರು ಹೇಳಿ ನೋಡೋಣ. ಇವರು ನಲಪಾಡು ಅವ್ರ ಮಗನ ಕರ್ಕೊಂಬಂದು MP ಮಾಡ್ದ. ಒಂದು ನಿಮಿಷ ರೀ, ರಾಮಲಿಂಗಾರೆಡ್ಡಿ ದಲಿತರು ಅಂತನಲ್ಲ, ಅವ್ರ ಮಗಳನ್ನ ಏನಕ್ಕೆ ನಿಲ್ಸ್ದ? ಕರ್ಕೊಂಬಂದು ನಿಲ್ಸ್ಲಿ ಸರ್, ಯಾರನ್ನಾದ್ರು ಕರ್ಕೊಂಬಂದು ನಿಲ್ಸ್ಲಿ. ಒಬ್ಬ ಮುಸ್ಲಿಮ್ಸ್ ಆದ್ರೂ ನಿಲ್ಸಿರಿ, ಒಬ್ಬ ಯಾರನ್ನಾದ್ರೂ ನಿಲ್ಸ್ಲಿ, ನಾವು ಓಟ್ ಹಾಕ್ತೀರಿ, ಕೆಲಸ ಮಾಡ್ತೀರಿ. ಮಕ್ಕಳನ್ನ ಏನಕ್ಕೆ ಇವರು ವಂಶ ಅಂತಾರಲ್ಲ, ಕುಮಾರಸ್ವಾಮಿಗೆ ಯಾಕೆ ಬೈತಾರೆ ಇವರು? ಯಾರು ಇಲ್ಲ, ಅದಕ್ಕೆ ಇದು ಮಾಡ್ತಾ ಇದಾರೆ ಸರ್. ಒಂದು ಹೇಳ್ತೀನಿ ಸರ್, ವಂಶ ಫ್ಯಾಮಿಲಿ ಇದು ಮಾಡ್ಕೊಂಬಂದ್ರಲ್ಲ, ಆಯಿತು. ರಾಹುಲ್ ಗಾಂಧಿ ಬೇಡ, ಯಾರನ್ನಾದ್ರು ಬೇರೆಯವ್ರನ್ನ ಮಾಡಲಿ, ಮಾಡಲಿ. ಇವರು ಅದು ಮಾಡೋಕ್ಕೂ ರೆಡಿ ಇಲ್ಲ. ಇವ್ರಿಗೆ ರಾಹುಲ್ ಗಾಂಧಿ ಹೆಸರು ಹೇಳ್ಕೊಂಡು ದುಡ್ಡು ಮಾಡ್ಬೇಕಷ್ಟೇ. ಗಾಂಧಿ ಹೆಸರು ಹೇಳ್ಕೊಂಡು ದೇಶ ಒಡೆಯೋರ್ನ ಮಾತ್ರ ಇವ್ರು ಸೇರಿಸ್ಕೊಳೋದು. ದೇಶ ಉಳಿಸೋರ್ನೆಲ್ಲ ಹೊರಗೆ ತಳ್ಳಿಬಿಟ್ಟು ಅವ್ರ ಮೇಲೆ ಆರೋಪ ಹೊರಿಸಿ ತಳ್ಳೋದು ದೇಶದಿಂದ ಆಚೆ. ಇಂಥ ರಾಜಕಾರಣಿ ಏನಕ್ಕೆ ಬೇಕು ಸರ್? ಆಯಿತು, ಇವತ್ತು ಇಂಡಿಯಾ ಎಲ್ಲಿದೆ ಸರ್? ಇವತ್ತು ಯಾವ ಲೆವೆಲಲ್ಲಿದೆ? ಇವತ್ತು ಓದನ್ನು ಎಲ್ಲರೂ ನಮಸ್ಕಾರ ಹೊಡಿತಾರೆ, ಸೆಲ್ಯೂಟ್ ಹೊಡಿಯೋದಲ್ಲ, ನಮಸ್ಕಾರ ಮಾಡ್ತಾರೆ. ಏನಕ್ಕೆ? ಇವತ್ತು ಆ ಲೆವೆಲಲ್ಲಿ ತಂದಿಟ್ಟಿದ್ದಾನೆ. ಅದೇ ಇವರಾಗಿದೆ, ಮೂಲಲ್ಲಿ ಕಳಿಸ್ರಿ ಅಂತ ಕುಂಡ್ಸೋರು ಮನಮೋಹನ್ ಸಿಂಗ್ ಹೇಳ್ತಾರಲ್ಲ ಎಕಾನಮಿಕ್ ಇದಂತ. ಬಟ್ ಅವನ್ನ ಏನಾದ್ರು ಮಾಡಕ್ಕೆ ಬಿಟ್ರ ಎಲ್ಲ ಇವರೇ ಮಾಡ್ಕೊಂಡು ತಿಂದ್ರಲ್ಲ ಪಾಪ. ಹೇಳ್ತೀನಿ ಸರ್, ಹೇಳ್ತೀನಿ ಕೇಳಿ. ನಮ್ಮ ದೇಶದಲ್ಲಿ ಜನ ಗ್ಯಾರಂಟಿ 2,000 ರೂಪಾಯಿ 500 ರೂಪಾಯಿ ತೊಗೊಂಡು ಬಿರಿಯಾನಿ ಬಾಡು ಊಟ ತಿಂತಾರಲ್ಲ, ಅದನ್ನ ಫಸ್ಟ್ ಬ್ಯಾನ್ ಮಾಡೋದು ಕಲೀರಿ ಎಲೆಕ್ಷನ್ ಟೈಮಲ್ಲಿ. ಅದು ಬ್ಯಾನ್ ಮಾಡ್ದೇನೆ, ಇಲ್ಲಾಂದರೆ ಹಾಳಾಗೋಯ್ತಾರೆ. ವೋಟಿಂಗು ಬೀಳುತ್ತೆ, ಓಟು ಚೆನ್ನಾಗಿ ಬೀಳುತ್ತೆ, ಎಲ್ಲರಿಗೂ ಚೆನ್ನಾಗಿರ್ತಾರೆ. ಬಟ್ ನಮ್ಮ ಕೆಲವರು ಇದ್ದಾರೆ ಈ ಬಿಸ್ನೆಸ್ ಮ್ಯಾನ್ಗಳು, ಅವ್ರೇನು ಮಾಡ್ತಾರೆ, ಎಲ್ಲ ರಾಜಕಾರಣಿ ಕಾಲು ಹೋಗಿ ಹಿಡಿತಾರೆ. ದಯವಿಟ್ಟು ಅದು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಕೆಲಸ ಏನಿದೆ ಮಾಡಿ, ನಿಯತ್ತಾಗಿ ಟ್ಯಾಕ್ಸ್ ಕಟ್ಟಿ ಇದು ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ಹೋಗ್ಬಿಟ್ಟು ರಾಜಕಾರಣಿ ಕಾಲು ಹಿಡಿಯೋದು ಆಗಲಿ, ಇನ್ಫ್ಲುಯೆನ್ಸ್ ಮಾಡೋದಾಗಲಿ, ಅದು ಬೇಡ. ಓಟ್ ಹಾಕಿ, ನಿಮ್ಗೆ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಓಟ್ ಹಾಕಿ. ಕೆಲಸ ಮಾಡೋರ್ಗೆ ಓಟ್ ಹಾಕಿ. ಚೆನ್ನಾಗಿ ಮಾಡ್ತಾನ, ಮಾಡಿಲ್ಲ ಅಂದರೆ ಚೇಂಜ್ ಮಾಡಿ, 1 ವರ್ಷದಲ್ಲಿ ಗಲಾಟೆ ಮಾಡಿ. ಇವತ್ತು ಎಲ್ಲ ಕಂಟ್ರಿಯಲ್ಲೂ ಅದೇ ಇರೋದು ಸರ್. ಒಬ್ಬ ಕೆಲಸ ಮಾಡಿಲ್ಲ ಅಂದರೆ ಅವನ್ನ ತಕ್ಷಣ ಇಳಿಸ್ತಾರೆ. ನಮ್ದಲ್ಲಿ ಹಂಗಲ್ಲ. 5 ವರ್ಷನೂ ಇವನೇ, 10 ವರ್ಷನೂ ಹೋದ್ರೂ ಇವನೇ, 25 ವರ್ಷ ಹೋದ್ರೂ ಇವನೇ, ಇನ್ನು 100 ವರ್ಷ ಹೋದ್ರೂ ಇವನೇ ಸರ್. ನಿಜವಾಗ್ಲೂ ಹೇಳ್ತೀನಿ, ನಮ್ಮ ದೇಶ ಬದಲಾವಣೆ ಆಗಬೇಕು, ನಮ್ಮ ಜನನ ಆಗಬೇಕು. ಹೇಳ್ತೀನಿ, ಒಬ್ರಿಗೆ ಓಟ್ ಹಾಕೊಂಡು ಕುತ್ಕೊಳೋದಲ್ಲ. ಅವನು ಈ ಫಂಕ್ಷನ್ ಮಾಡ್ತಾನೆ, ಆ ಫಂಕ್ಷನ್ ಮಾಡ್ತಾನೆ, ಅಣ್ಣಮ್ಮನಿಗೆ ದುಡ್ಡು ಕೊಡ್ತಾನೆ. ಯಾರು ದುಡ್ಡು? ನಮ್ಮ ದುಡ್ಡೇ ಸರ್ ಕೊಡೋದು, ನಮ್ಮ ದುಡ್ಡೇ ಕೊಡೋದು. ಅವನೇನು ಅವ್ನ ಮನೆಯಿಂದ ಒಂದು 50 ಲಕ್ಷ ಕೊಟ್ಬಿಡಿ, ಒಂದು ವಾರ ಅವ್ನು ಇದ್ರೆ ಊಟ ಬಿಟ್ಟು ಚಿಂತೆ ಮಾಡ್ತಾನೆ, 50 ಲಕ್ಷ ಏನಕ್ಕೆ ಕೊಟ್ಟೆ ಅಂತ. ಇದು ಸರ್, ದಯವಿಟ್ಟು ಹೇಳ್ತೀನಿ. ಇಲ್ಲ ಸರ್, ಏನು ಕೊಟ್ಟಿಲ್ಲ ಸರ್. ಇವತ್ತು ಕರೆಕ್ಟಾಗಿ ಮಾಡ್ತಾ ಇದ್ದಾನೆ. ಮಿಲಿಟ್ರಿ ಡಿಫೆನ್ಸು ಇವತ್ತು ಯಾವ ಲೆವೆಲಲ್ಲಿ ಇದೆಯಂದರೆ ಒಂದು ಪವರ್ಫುಲ್ ಆಗಿದೆ ಸರ್. ಇವತ್ತಾಯಿತು, ಜಮ್ಮು ಕಾಶ್ಮೀರಲ್ಲಿ ಇವರು ಏನಕ್ಕೆ ಮಾಡಿಲ್ಲ ಸರ್? ಏನಕ್ಕೆ ಮಾಡಿಲ್ಲ? ಇವರೇ ಮಾಡ್ಬೋದಾಯ್ತಲ್ಲ, ಮಾಡಿ ಅಲ್ಲೂ ಅಭಿವೃದ್ಧಿ ಮಾಡ್ಬೋದಾಯ್ತಲ್ಲ. ಇವತ್ತು ಮೋದಿ ಕೊಟ್ಟಿದ್ದಾನೆ IT ಇದೆಲ್ಲ ಎಜುಕೇಷನ್, ಇದಕ್ಕೆ ಅವರು ಒಪ್ಕೊತಿದಾರಲ್ಲ. ಅವರು ಮುಸ್ಲಿಮ್ಸು, ಪಕ್ಕ ಮುಸ್ಲಿಮ್ಸು ಎಲ್ಲ. ಏನಕ್ಕೆ ಮೋದಿನ ಒಪ್ಕೊತಾರೋದು? ನೀವು ಬೇಕಾದ್ರೆ ಯೂಟ್ಯೂಬಲ್ಲಿ ನೋಡಿ, ಮೋದಿ ಬಗ್ಗೆ ಎಷ್ಟು ಚೆನ್ನಾಗಿ ಜಮ್ಮು ಕಾಶ್ಮೀರ ಅವ್ರು ಒಪ್ಕೊಂಡಿದ್ದಾರೆ ಅಂದರೆ. ಇವತ್ತು ಓಡಾಡೋದು ಅಲ್ಲಿ ಒಂದು ಗಾಡಿ ಓಡಾಡಬೇಕಂದ್ರೂ ಎದುರ್ಕೊನೋರು. ಇವತ್ತು ಗಾಡಿಗಳು ಓಡಾಡ್ತಾಯಿದೆ. ಏನಕ್ಕೆ ಓಡಾಡ್ತಾ ಇದೆ ಸರ್ ಗಾಡಿ? ಚೆನ್ನಾಗಿದೆ. ಒಬ್ಬ ಮಿಲ್ಟ್ರಿ ಸಾಯ್ತದ, ಅದೇ ಕಾಂಗ್ರೆಸ್ಸಲ್ಲಿ ಆಗಿದೆ. 5 ಜನ 6 ಜನ ಸಾಯೋರು ದಿನಕ್ಕೆ ಜಮ್ಮು ಕಾಶ್ಮೀರಲ್ಲಿ. ನಿಜವಾಗ್ಲೂ ಸರ್, ಒಬ್ಬ ಮಿಲ್ಟ್ರಿ ತನ್ನ ಸಂಸಾರನ್ನೆಲ್ಲ ತ್ಯಾಗ ಮಾಡಿ ಹೋಯ್ತಾನೆ. ಇವತ್ತು ಇವ್ರ ಥರ ಇಲ್ಲಿ ಅವ್ರ ಮಕ್ಕಳನ್ನ ಪಬ್ಗೆ ಇದಕ್ಕೆಲ್ಲ ಕಳ್ಸ್ಕೊಂಡು ಎಂಜಾಯ್ ಮಾಡೋದಲ್ಲ, ಡ್ರಗ್ಸ್ ಎಲ್ಲ ತೊಗೊಂಡು ಎಂಜಾಯ್ ಮಾಡೋದಲ್ಲ, ಗಾಂಜಾ ತೊಗೊಂಡು ಊರಿಗೆಲ್ಲ ಆಕ್ಸಿಡೆಂಟ್ ಮಾಡಿ ಕೇಸ್ಗಳು ಹಾಕೊಂಡು ಮುಚ್ಕೊಂಡು ಇವ್ರ ಥರ ಕುತ್ಕೊಳೋದಲ್ಲ. ಅವರು ಮನುಷ್ಯರೇ ಸರ್. ಇರೋದು ಹೇಳ್ತೀನಿ, ಜಮ್ಮು ಕಾಶ್ಮೀರಲ್ಲಿ ಚೆನ್ನಾಗಿದೆ, ಒಳ್ಳೇದಿದೆ. ಇವತ್ತು ಹೋಗಿ ಬೇಕಾದ್ರೆ ಜಮ್ಮು ಕಾಶ್ಮೀರಲ್ಲಿ ನೀವು ಅಲ್ಲಿ ರಿಪೋರ್ಟ್ ತೊಗೊಳ್ಳಿ, ಅಲ್ಲಿ ಹೇಳ್ತಾರೆ ಮೋದಿನೇ ಬೇಕು ಅಂತಾರೆ. ಏನಕ್ಕೆ ಅಷ್ಟು ಮಾಡಿದ್ದಾನೆ? ರೈಲ್ ಬಿಟ್ಟ, ಬ್ರಿಡ್ಜ್ ಕಟ್ಟದ, ಎಲ್ಲ ಕಟ್ಟದ. ಏನಕ್ಕೆ? ನಾವು ಓಡಾಡಲಿ ಅಂತ. ಇಂಡಿಯಾದಲ್ಲಿರೋದು ಸರ್, ಪಾಕಿಸ್ತಾನದಲ್ಲಿ ಇದೆಯಾ? ಅದು ಪಾಕಿಸ್ತಾನದಲ್ಲ, ಇಂಡಿಯಾದಲ್ಲಿರೋದು. ಇವರು ಮಾಡ್ಬೋದಾಯ್ತಲ್ಲ. ಇವ್ರು ಹೇಳ್ತಾರಲ್ಲ ಸರ್, 70 ವರ್ಷದಿಂದ
ಮಾಡ್ಬೋದಾಯ್ತಲ್ಲ ಇವರು ಮಾಡಿ ಹೆಸರು ತೊಗೊಬೋದಾಯ್ತಲ್ಲ ಸರ್, ಏನಕ್ಕೆ ತೊಗೊಂಡಿಲ್ಲ? ಅಲ್ಲ ಇಷ್ಟೆಲ್ಲ ಮಾಡಿದ್ರು ಈ ಥರ ಆರೋಪ ಮಾಡ್ತಾರಲ್ಲ ಏನಕ್ಕೆ? ಅವರು ದುಡ್ಡು ತಿನ್ಬೇಕು ಅಷ್ಟೇ. ಇವಾಗ ಅವ್ರ ಆಸ್ತಿ ಉಳಿಸ್ಕೋಬೇಕಲ್ಲ. ಇವಾಗ GST ಏನಕ್ಕೆ ತಂದ? ಪ್ರತಿಯೊಂದಕ್ಕೂ GST ಏನಕ್ಕೆ ತಂದ? ದುಡ್ಡು ತಿನ್ನಬಾರ್ದು ಯಾರು. GST ಪ್ರಕಾರ ದೇಶನೂ ಚೆನ್ನಾಗಿರ್ಬೇಕು, ಎಲ್ಲದಕ್ಕೂ ಬರಬೇಕು ಅಂತಾರೆ. ಅದು ಒಳ್ಳೇದೇ ಮಾಡಿದೆ ಇದು GST. ಆಯಿತು, ಇವರೆಲ್ಲ ಇದು ಮಾಡ್ತಾರಲ್ಲ, ಕಳ್ಳು ಬಿಲ್ ಹಾಕೋನು ತಗೊಳೋರು. ಇವಾಗ ಹಾಕ್ಲಿ GST ಬಿಲ್ ಇಲ್ದ್ರೆ ಯಾರು ತೊಗೊಳೋದಿಲ್ಲ ಸರ್. ಇವತ್ತು ಒಬ್ಬ ಆಡಿಟ್ರೂ ಅಷ್ಟೇ, AGನೂ ಅಷ್ಟೇ, ಅವನು ಈ GST ಬಿಲ್ ನೋಡ್ತಾನೆ. ಮುಂಚಾಗಿದೆ ಕಳ್ಳು ಬಿಲ್ಲು, ಆಯಿತು ಬಿಡಪ್ಪ ಏನೋ ಆಫೀಸ್ಗೆ ಇದು ಮಾಡೋರು ಅನ್ನೋ.